Hi guys, welcome back to my channel Variety World. ನಾನು ಹಾಕುವಂಥ ವಿಡಿಯೋಗಳು ನಿಮ್ಮ ಕಲಿಕೆಗೆ ಸಹಾಯವಾಗ್ತಾ ಇದೆ ಎಂಬ ವಿಷಯವನ್ನು ಕೇಳಿ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಿಮ್ಮ ಕೋರಿಕೆಯ ಮೇರೆಗೆ ಇಂದು ನಾನು ಕನ್ನಡ ವ್ಯಾಕರಣ ಅಂದರೆ ಗ್ರಾಮರ್ ಇದರಲ್ಲಿ ಅರ್ಕಾವತ್ತು ಮತ್ತು ರಾವತ್ತುಗಳ ಬಳಕೆ ಮತ್ತು ಅದರ ಉಪಯೋಗ ಇದರ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದು. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ನಿಮಗೆ ನಾನು ಹಾಕುವಂತಹ ಕ್ಲಾಸ್ಗಳು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅದು ನಿಮಗೆ ಮತ್ತು ನಿಮ್ಮ ಕಲಿಕೆಗೆ ಅದು ಸಹಾಯವಾಗ್ತದೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣವೇ? ಮೊದಲಿಗೆ ನಾವು ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಅರ್ಕಾವತ್ತು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಕಾವತ್ತು ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ ಸ್ವರ ಸೇರದೆ, ಅಂದರೆ ಸ್ವರಾಕ್ಷರಗಳ ಪರಿಚಯ ನಮಗಿದೆ. ಆ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ವ್ಯಂಜನಾಕ್ಷರಗಳು ಕಾಯಿಂದ ಳವರೆಗೆ ಇರುವಂಥ ಅಕ್ಷರಗಳೆಲ್ಲವೂ ಕೂಡ ವ್ಯಂಜನಾಕ್ಷರಗಳು. ಇಲ್ಲಿ ಅರ್ಕಾವತ್ತು ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ ಸ್ವರ ಸೇರದೆ ಅದರ ಅರ್ಧ ರೂಪದಲ್ಲಿ ಮತ್ತೊಂದು ವ್ಯಂಜನದೊಂದಿಗೆ ಸೇರಿದಾಗ ಅದು ಅರ್ಕಾವತ್ತು ಆಗುತ್ತೆ. ಮತ್ತೊಂದು ಸಲ ಹೇಳ್ತೀನಿ. ಅರ್ಕಾವತ್ತು ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ, ಅದು ಕಾಯಿಂದ ಳವರೆಗಿನ ಯಾವುದೇ ಅಕ್ಷರಗಳಾಗಿರ್ಬೋದು, ಅದಕ್ಕೆ ಸ್ವರ ಸೇರಬಾರ್ದು, ಸ್ವರಾಕ್ಷರ ಸೇರಬಾರ್ದು. ಅಂದರೆ ಆ ಇಂದ ಅವರೆಗಿನ ಅಕ್ಷರಗಳು ಯಾವುದೂ ಸೇರದೆ ಅದರ ಅರ್ಧ ರೂಪದಲ್ಲಿ ಮತ್ತೊಂದು ವ್ಯಂಜನದೊಂದಿಗೆ ಸೇರಿದಾಗ ಅರ್ಕಾವತ್ತು ಉಂಟಾಗುತ್ತೆ. ಉದಾಹರಣೆಗೆ ನಾವು ಸತ್ಯ ಅನ್ನುವಂಥ ಪದವನ್ನು ತಗೊಂಡ್ರೆ, ಸತ್ಯ, ಇಲ್ಲಿ ತ್ಯ ಅನ್ನುವಂಥ ಪದದಲ್ಲಿ ನಾವು ಎರಡು ವ್ಯಂಜನಾಕ್ಷರಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇ ವ್ಯಂಜನಾಕ್ಷರ ಅರ್ಧ ರೂಪದಲ್ಲಿರುತ್ತೆ, ಇನ್ನೊಂದು ವ್ಯಂಜನಾಕ್ಷರ ಪೂರ್ತಿ ರೂಪದಲ್ಲಿರುತ್ತೆ. ಉದಾಹರಣೆಗೆ ಇಲ್ಲಿ ಸತ್ಯ ಅಂದಾಗ ತ್ಯಾದಲ್ಲಿ ಮೊದಲು ಬರುವಂಥ ಅರ್ಧ ವ್ಯಂಜನ ಯಾವುದು ಅಂತ ಹೇಳಿದರೆ ತ ಪ್ಲಸ್ ಯ, ತ ಪ್ಲಸ್ ಯ ತ್ಯ. ವಿದ್ಯೆ, ಇಲ್ಲಿ ದ ಮತ್ತು ಯ, ದ ಮತ್ತು ಯ ಎರಡು ವ್ಯಂಜನಾಕ್ಷರಗಳೇ. ಆದರೆ ಮೊದಲ ಅಕ್ಷರದಲ್ಲಿ ಇದು ನಾವು ಅರ್ಧ ರೂಪದಲ್ಲಿ ನಾವು ಇಲ್ಲಿ ತಗೊಳ್ತೀವಿ. ಮೊದಲನೇದಾಗಿ ಅರ್ಧ ರೂಪದಲ್ಲಿ ತಗೊಳ್ತೀವಿ, ಎರಡನೇ ವ್ಯಂಜನಾಕ್ಷರವನ್ನು ಪೂರ್ತಿಯಾಗಿ ನಾವು ತಗೊಳ್ತೀವಿ. ಹಾಗಾಗಿ ದ ಪ್ಲಸ್ ಯ ದ್ಯ. ನೆಕ್ಸ್ಟ್ ನಾವು ನೋಡೋದಾದರೆ ಚಕ್ರ. ಇಲ್ಲಿ ಅರ್ಧ ವ್ಯಂಜನಾಕ್ಷರ ಕಾದು ಅರ್ಧ ವ್ಯಂಜನಾಕ್ಷರ ಕ ಪ್ಲಸ್ ರ, ಕ ಪ್ಲಸ್ ರ ಏನಾಗುತ್ತೆ? ಕ್ರ. ಭಕ್ತಿ, ಇಲ್ಲಿ ಅರ್ಧ ವ್ಯಂಜನ ಕ ಪ್ಲಸ್ ಪೂರ್ತಿ ವ್ಯಂಜನ ತ, ಖ ಪ್ಲಸ್ ತ, ತ. ಸೊ ಭಕ್ತಿ. ರಾವತ್ತುಗಳು ಅಂದರೆ ರ ಅಕ್ಷರವು ಮತ್ತೊಂದು ವ್ಯಂಜನದೊಂದಿಗೆ ವಿಶೇಷ ರೂಪದಲ್ಲಿ ಸೇರಿದಾಗ ಅದನ್ನು ರಾವತ್ತು ಅಂತೇಳಿ ಕರೀತಾರೆ. ಅಂದರೆ ರಾ ಅನ್ನುವಂಥ ಅಕ್ಷರದ ಶಬ್ದ, ಆ ಅಕ್ಷರ ಯಾವುದೇ ವ್ಯಂಜನಾಕ್ಷರದೊಂದಿಗೆ ವಿಶೇಷ ರೂಪದಲ್ಲಿ ಅದು ಸೇರಿಕೊಂಡಾಗ ಅದು ರಾವತ್ತು ಆಗುತ್ತೆ. ಈಗ ನಾವು ರಾವತ್ತಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಕ ವ್ಯಂಜನಾಕ್ಷರ, ಅದಕ್ಕೆ ರ ಒಂದು ವಿಶೇಷ ರೂಪದಲ್ಲಿ ನಾವು ಸೇರಿಸ್ತೀವಿ. ಇದು ಕ್ರ ಆಗುತ್ತೆ. ಈಗ ಇದನ್ನು ನಾವು ಪದದ ರೂಪದಲ್ಲಿ ನೋಡುವಾಗ
ಕೃಷ್ಣ. ಕ್ರಿಯೆ. ಗ ವ್ಯಂಜನಾಕ್ಷರಕ್ಕೆ ರ ಅಕ್ಷರ ವಿಶೇಷವಾಗಿ ಸೇರಿದಾಗ ಅದು ಗ್ರ ಆಗುತ್ತೆ. ಉದಾಹರಣೆಗೆ ನೋಡೋದಾದರೆ ಗ್ರಾಮ, ಗ್ರಂಥ. ಪ ವ್ಯಂಜನಕ್ಕೆ ರ ವಿಶೇಷವಾಗಿ ಸೇರಿದಾಗ ಅದು ಪ್ರ ಆಗುತ್ತೆ. ಪದ ಪ್ರಾರ್ಥನೆ, ಬ್ರಷ್. ತ ಅಕ್ಷರಕ್ಕೆ ರ ಸೇರಿದಾಗ ತ್ರ ಆಗುತ್ತೆ. ಇದನ್ನು ಓದುವಾಗ ನಾವು ಉದಾಹರಣೆಗೆ ತ್ರಿಕೋನ, ತ್ರಿವೇಣಿ, ಇದು ಅರ್ಕಾವತ್ತಿನ ಚಿಹ್ನೆ. ಈ ಚಿಹ್ನೆಯನ್ನು ಕನ್ನಡ ಅಂಕಿಯ ಸಂಖ್ಯೆ 9 ಬರೆಯೋ ರೂಪದಲ್ಲಿ ನಾವು ಬರಿತೀವಿ. ಇದು ರ ಶಬ್ದಕ್ಕೆ ಬರುವಂತಹ ಅರ್ಕಾವತ್ತು. ಇದು ಅರ್ಕಾವತ್ತು ಇದು ಅರ್ಕಾವತ್ತಿನ ಚಿಹ್ನೆ. ಇದು ಕನ್ನಡ ಅಂಕೆಯ 9 ಸಂಖ್ಯೆ ಇದರ ರೂಪದಲ್ಲಿ ನಾವು ಬರಿತೀವಿ. ಇದು ರಾವತ್ತಿನ ಚಿಹ್ನೆ. ಈಗ ನಾವು ಅರ್ಕಾವತ್ತು ಮತ್ತು ರಾವತ್ತುಗಳಲ್ಲಿ ಪದ ವಿಭಜನೆ ಹೇಗೆ ನಡೆಯುತ್ತೆ ಎಂಬುದರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಚಕ್ರ. ಇದರಲ್ಲಿ ಹೇಗೆ ಪದಗಳ ವಿಭಜನೆ ಆಗಿದೆ ಅಂದರೆ ಚ ಪ್ಲಸ್ ಕ ಪ್ಲಸ್ ರ, ಚ ಪ್ಲಸ್ ಕ ಪ್ಲಸ್ ರ. ಚ ಜೊತೆಗೆ ಕ ಮತ್ತು ರ ಸೇರಿದಾಗ ಅದು ಚಕ್ರ ಆಗುತ್ತೆ. ಗ್ರಾಮ. ಗ ಪ್ಲಸ್ ರ ಪ್ಲಸ್ ಮ. ಇಲ್ಲಿ ನೋಡಿ, ಗ ಜೊತೆಗೆ ರ ಸೇರಿದಾಗ ಗ್ರ ಮ. ಪ್ರಾಣಿ. ಇಲ್ಲಿ ಪ ಪ್ಲಸ್ ರ ಪ್ಲಸ್ ನಿ. ಪ ಪ್ಲಸ್ ರ ಪ್ರ ಪ್ಲಸ್ ನಿ, ಪ್ರಾಣಿ. ನಾವು ಕರ್ನಾಟಕ ಎನ್ನುವಂಥ ಪದವನ್ನು ತಗೊಳ್ಳೋದಾದರೆ ಕರ್ನಾಟಕ ಈ ಪದವನ್ನು ವಿಭಜನೆ ಮಾಡೋದಾದರೆ ಕ ಪ್ಲಸ್ ರ ಪ್ಲಸ್ ನ ಪ್ಲಸ್ ಟ, ಕ ಪ್ಲಸ್ ರ ಪ್ಲಸ್ ನ ಪ್ಲಸ್ ಟ ಜೊತೆಗೆ ಕ. ಇಲ್ಲಿ ಕ ನಂತರ ರ ಮತ್ತು ಣ ಜೊತೆಗೆ ಸೇರಿದಾಗ ಕರ್ಣ ಅನ್ನುವಂತಹ ಪದ ರೂಪಿತವಾಗುತ್ತೆ. ಖ ಪ್ಲಸ್
ರಾ ಮತ್ತು ನಾ ಜೊತೆಗೆ ಸೇರಿ ನಾ ಪ್ಲಸ್ ಠ ಪ್ಲಸ್ ಕ ಕರ್ನಾಟಕ. ಧರ್ಮ ಧರ್ಮ ಎಂಬುದನ್ನು ವಿಭಜಿಸಿದಾಗ ದ ಪ್ಲಸ್ ರ ಪ್ಲಸ್ ಮ. ಇಲ್ಲಿ ರಾ ಮತ್ತು ಮ ಜೊತೆಗೆ ಸೇರಲ್ಪಡುತ್ತೆ. ಆಗ ನಮಗೆ ಧರ್ಮ ಎನ್ನುವಂಥ ಪದ ಸಿಗುತ್ತೆ. ರ ಅಕ್ಷರವು ಮ ಅಕ್ಷರದೊಂದಿಗೆ ಸೇರಲ್ಪಟ್ಟಾಗ ಅದು ರ್ಮ ಎನ್ನುವಂತಹ ಶಬ್ದವನ್ನು ಸೂಚಿಸುತ್ತದೆ. ಸೊ ಧರ್ಮ. ಸೂರ್ಯ ಇದರನ್ನು ವಿಭಜಿಸಿದಾಗ ಸು ಪ್ಲಸ್ ರ ಪ್ಲಸ್ ಯ. ರಾ ಜೊತೆಗೆ ಯ ಸೇರಲ್ಪಟ್ಟಾಗ ಸೂರ್ಯ. ಇಲ್ಲಿ ಸು ಪ್ಲಸ್ ರಾ ಮತ್ತು ಯ ಜೊತೆಗೆ ಸೇರಲ್ಪಟ್ಟಾಗ ಜೊತೆಗೂಡಿದಾಗ ಅದು ಸೂರ್ಯ ಆಗ್ತದೆ. ಈಗ ಅರ್ಕವೊತ್ತಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಸರ್ಪ, ವರ್ಷ, ಕಾರ್ಯ, ಮಾರ್ಗ, ಗರ್ವ, ಪರ್ವತ, ಅರ್ಕವೊತ್ತಿಗೆ ಉದಾಹರಣೆಗಳು ಸರ್ಪ, ವರ್ಷ, ಕಾರ್ಯ, ಮಾರ್ಗ, ಗರ್ವ, ಪರ್ವತ. ಈಗ ರಾವೊತ್ತಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಚಕ್ರ, ಗ್ರಹ, ಪತ್ರ, ಪ್ರೀತಿ, ಪ್ರಗತಿ, ಪ್ರಪಂಚ, ಕ್ರೂರ, ಬ್ರಹ್ಮ, ಪ್ರಯತ್ನ, ರಾವೊತ್ತಿಗೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಚಕ್ರ, ಗ್ರಹ, ಪತ್ರ, ಪ್ರೀತಿ, ಪ್ರಗತಿ, ಪ್ರಪಂಚ, ಕ್ರೂರ, ಬ್ರಹ್ಮ, ಪ್ರಯತ್ನ. ಇನ್ನು ನಮಗೆ ಅನೇಕ ಪದಗಳು ರಾವೊತ್ತಿನಲ್ಲಿ ಸಿಗ್ತದೆ. ಅದನ್ನು ನಾನು ಕೆಲವೊಂದು ಉದಾಹರಣೆಯನ್ನು ಮಾತ್ರ ಇಲ್ಲಿ ನೀಡಿದ್ದೀನಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂತೇಳಿದರೆ, ಅರ್ಕವತ್ತು ಮತ್ತು ರಾವತ್ತುಗಳು
ಕನ್ನಡದಲ್ಲಿ ಸಂಯುಕ್ತಾಕ್ಷರಗಳನ್ನು ರಚಿಸಲು ಬಳಸಲಾಗ್ತದೆ. ಇವುಗಳ ಸರಿಯಾದ ಅರಿವು ಇದ್ದರೆ ಕನ್ನಡವನ್ನು ಶುದ್ಧವಾಗಿ ಓದಲು ಮತ್ತು ಬರೆಯಲು ಸುಲಭವಾಗುತ್ತದೆ. ಕನ್ನಡ ವ್ಯಾಕರಣದಲ್ಲಿ ಯಾತಕ್ಕಾಗಿ ಈ ಅರ್ಕವತ್ತು ಮತ್ತು ರಾವತ್ತುಗಳನ್ನು ಬಳಸಲಾಗ್ತದೆ ಅಂತೇಳಿದರೆ, ಒಂದು ಪದಗಳನ್ನು ಶುದ್ಧವಾಗಿ ಬರೆಯಲು, ಎರಡನೇದಾಗಿ ಸರಿಯಾದ ಉಚ್ಚಾರಣೆ ಮಾಡಲು, ಮೂರನೇದಾಗಿ ಸಂಯುಕ್ತಾಕ್ಷರಗಳನ್ನು ಸರಿಯಾಗಿ ಓದಲು ಮತ್ತು ಬರೆಯಲು, ನಾಲ್ಕನೇದಾಗಿ ಕನ್ನಡ ಭಾಷೆಯ ವ್ಯಾಕರಣ ನಿಯಮಗಳನ್ನು ಪಾಲಿಸಲಿಕ್ಕಾಗಿ ನಾವು ಈ ಅರ್ಕಾವತ್ತು ಮತ್ತು ರಾವತ್ತುಗಳನ್ನು ಬಳಸುತ್ತೇವೆ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥ ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಇನ್ನು ಹೆಚ್ಚಿನ ಕಲಿಕೆಯ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.